ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳ ಆರೋಪ. ಉದ್ಯಮಿ ಅರವಿಂದ ವೆಂಕಟೇಶ್ ರೆಡ್ಡಿಯನ್ನ ಬಂಧಿಸಲಾಗಿರುವಂತದ್ದು. AVR ಗ್ರೂಪ್ ಸಂಸ್ಥಾಪಕ ಆಗಿರುವಂತಹ ಅರವಿಂದ್ ರೆಡ್ಡಿ ಎಸಿಪಿ ಚಂದರ್ ಮತ್ತು ತಂಡದಿಂದ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಲೈಂಗಿಕ ಕಿರುಕುಳ ಸಂಬಂಧ RR ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. 5 ದಿನದ ಹಿಂದೆ ಕೇಸ್ ಗೋವಿಂದರಾಜನಗರಕ್ಕೆ ವರ್ಗಾವಣೆ ಮಾಡಲಾಗಿತ್ತು. ಆರೋಪಿಯ ಬಂಧನಕ್ಕೆ ಎಸಿಪಿ ಚಂದನ್ ಮತ್ತು ಸುಬ್ರಹ್ಮಣ್ಯ ತಂಡ ರಚಿಸಲಾಗಿತ್ತು. ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವಾಗ ಆರೋಪಿ ಲಾಕ್ ಆಗಿರುವಂತದ್ದು. ಆರೋಪಿಯ ಬಂಧನಕ್ಕೆ ಲುಕೌಟ್ ನೋಟಿಸ್ ಜಾರಿ ಮಾಡಿದ್ರು ಪೊಲೀಸರು. ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳ ಆರೋಪ. ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಬಂಧನವಾಗಿರುವಂತದ್ದು. AVR ಗ್ರೂಪ್ ಸಂಸ್ಥಾಪಕ ಆಗಿರುವಂತಹ ಅರವಿಂದ್ ರೆಡ್ಡಿ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರುವಂತಹ ಅರವಿಂದ್ ಮಹಾರಾಜ ಬಳ್ಳಾರಿ ಟಸ್ಕರ್ಸ್ ಕ್ರಿಕೆಟ್ ತಂಡದ ಮಾಲೀಕ ಹಾಗೂ ಚಲನಚಿತ್ರ ನಿರ್ಮಾಪಕ ಆಗಿರುವ ಅರವಿಂದ್ ವೆಂಕಟೇಶ್ ರೆಡ್ಡಿ ಸಿನಿಮಾ ಇಂಡಸ್ಟ್ರಿ ಜೊತೆಗೆ ಹೆಚ್ಚಾಗಿ ಗುರುತಿಸಿಕೊಂಡಿದ್ದ. ಚಲನಚಿತ್ರ ನಟ ನಟಿಯರಿಗಾಗಿ ಹಲವು ಕ್ರಿಕೆಟ್ ಪಂದ್ಯಾವಳಿ ಕೂಡ ಆಯೋಜಿಸಿದ್ದ. ದುಬೈ, ಶ್ರೀಲಂಕಾ ಸೇರಿ ಹಲವು ಕಡೆ ನಡೆದ ಟೂರ್ನಮೆಂಟ್ನ ಪ್ರಮುಖ ಸ್ಪಾನ್ಸರ್ ಆಗಿದ್ದ AVR ಗ್ರೂಪ್ 9 ಕನ್ನಡ ಚಲನಚಿತ್ರದಲ್ಲಿ ನಟಿಸಿರುವಂತಹ ನಟಿ 2021ರಲ್ಲಿ ನಟಿಗೆ ಪರಿಚಯವಾಗಿದ್ದ ಆರೋಪಿ ಶ್ರೀಲಂಕಾ ಲಾರ್ಡ್ಸ್ ಕ್ರಿಕೆಟ್ ಕಪ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಹ್ವಾನಿಸಿದ್ದ. ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಮಾರ್ಚ್ 2022ರಂದು ಭಾಗವಹಿಸಿದ್ದ ನಟಿ. ಅಲ್ಲಿಂದ ನಟಿಗೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರ ಪರಿಚಯವಾಗಿರುವಂತದ್ದು. ಆಗಿನಿಂದ ಪರಸ್ಪರ ಮಾತನಾಡಲು ಆರಂಭಿಸಿದ್ರು. ಅಲ್ಲಿಂದ 3-4 ತಿಂಗಳಲ್ಲಿ ನಟಿ ಮೇಲೆ ಕಾಳಜಿ, ಪ್ರೀತಿ ತೋರಿದ್ದ. ಆಗಸ್ಟ್ 22ರಲ್ಲಿ ನಟಿ ಜೊತೆಗೆ ಅಂತರ ಕಾದುಕೊಂಡಿದ್ದ ಆರೋಪಿ ಅರವಿಂದ್ನ ಮಾನಸಿಕ ಸ್ಥಿತಿ, ಕುಡಿತದ ಚಟದ ಬಗ್ಗೆ ನಟಿಗೆ ಅರಿವಾಗಿತ್ತು. ನಂತರ ಜನವರಿ 2023ರಲ್ಲಿ ನಟಿ ಭೇಟಿ ಮಾಡಲು ಮುಂದಾಗಿದ್ದ ಆಸಾಮಿ. ಈ ವೇಳೆ ಅಂತರ ಕಾದುಕೊಂಡಿದ್ರು ನಟಿ. ಪದೇ ಪದೇ ನಟಿಯ ಸಂಪರ್ಕಕ್ಕೆ ಯತ್ನ ಮಾಡ್ತಾ ಇದ್ದ. ಈ ರೀತಿಯ ವ್ಯಕ್ತಿ ಜೊತೆಗೆ ಇರುವುದು, ಸಂಬಂಧ ಮುಂದುವರಿಸುವುದು ಕಷ್ಟವಾಗುತ್ತೆ. ಹೇಳ್ದೆ ಕೇಳಿದ ಅಂತರ ಕಾದುಕೊಳ್ಳೋದು, ಇದೆಲ್ಲ ಗಟ್ಟಿಯಾಗಿ ಸಂಬಂಧ ಮೂಡಿಸುವುದಿಲ್ಲ ಎಂದು ಅರವಿಂದ್ ವೆಂಕಟೇಶ್ ರೆಡ್ಡಿಗೆ ನಟಿ ಹೇಳಿದ್ರಂತೆ. ಅಂತರ ಕಾದುಕೊಳ್ಳಲು ಪ್ರಯತ್ನ ಪಟ್ಟಿದ್ರು ನಟಿ. ಆದ್ರೆ ಬಲವಂತವಾಗಿ ನಟಿ ಹಿಂದೆ ಓಡಾಡುವುದು, ಲೊಕೇಶನ್ ಟ್ರ್ಯಾಕ್ ಮಾಡುವುದು, ಇನ್ಸ್ಟಾಗ್ರಾಂನಲ್ಲಿ ನಟಿಯ ಮಾರ್ಫ್ ಮಾಡಿದ ಫೋಟೋ ಪೋಸ್ಟ್ ಮಾಡ್ತಾ ಇದ್ದ ಆರೋಪಿ. ಇದರಿಂದಾಗಿ ನಟಿಗೆ ಅವಮಾನ ಮಾಡಲು ಯತ್ನ ಮಾಡ್ತಾ ಇದ್ದ. ಮನೆ ಬಳಿ ಹುಡುಗರನ್ನ ಕಳಿಸಿ ನಟಿಯ ತಂದೆ ತಾಯಿಗೆ ಬೆದರಿಕೆ ಹಾಕ್ತಾ ಇದ್ದ. ತಮ್ಮನನ್ನ ಕೊಲೆ ಮಾಡೋದಾಗಿ ಹೆದರಿಸಿದ್ದ ಆರೋಪಿ. ಬಲವಂತದಿಂದ ಸಂಬಂಧ ಇಟ್ಟುಕೊಳ್ಳುವಂತೆ ಕಿರುಕುಳ ಕೊಡ್ತಾ ಇದ್ದ. 2024ರ ಏಪ್ರಿಲ್ ತಿಂಗಳಿನಲ್ಲಿ ಅರವಿಂದ್ ಕಿರುಕುಳ ಹೆಚ್ಚಾಗಿತ್ತು. ಮಾನಸಿಕ, ದೈಹಿಕ ಕಿರುಕುಳ ತಾಳಲಾರದೆ ನಟಿ ಒದ್ದಾಡ್ತಾ ಇದ್ದ. ಒತ್ತಡದಿಂದ ಆಘಾತಕ್ಕೊಳಗಾಗಿದ್ದ ಸುಂದರಿ ಕರೆ ಮಾಡಿ ನಾನು ವಾಸ ಮಾಡ್ತಾ ಇದ್ದ ಮನೆಗೆ ಬರೋದಾಗಿ ಹೆದರಿಸಿದ್ದ. ಅಷ್ಟೇ ಅಲ್ಲದೆ ಬಂದು ನಾಳೆ ಬೆಳಿಗ್ಗೆ ನಿನ್ನ ಜೊತೆಗೆ ಮದುವೆ ಆಗ್ತೀನಿ ಅಂತ ಭಯ ಮೂಡಿಸಿದ್ದ. ಈ ವೇಳೆ 100 ಮಾತ್ರೆಗಳನ್ನ ನುಂಗಿ ಆತ್ಮಹತ್ಯೆಗೆ ಯತ್ನಿಸಿದ್ದ ನಟಿ. ಇದೆಲ್ಲದರ ಸಂಬಂಧ ಇದೀಗ ಆರೋಪಿಯನ್ನ ಬಂಧಿಸಲಾಗಿರುವಂತದ್ದು. ವಿಚಾರಣೆ ಬಳಿಕ ಸತ್ಯಾಸತ್ಯತೆ ಹೊರಬರಲಿದೆ.